ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ಇವತ್ತಿನ ದಿನ ನಿಮ್ಮ ಸ್ನೇಹಿತರಿಗೆ ಹಿತೈಷಿಗಳಿಗೆ ತಮಗೆ ಶುಭ ಹಾರೈಸಕ್ಕೆ ಬಂದಿರೋಂಥವರಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಮೊದಲನೇದಾಗಿ ನನ್ನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಇವತ್ತು ನಿನ್ನೆ ಅಲ್ಲ, ನಾನು ಅವ್ರ ಜೊತೆ ಒಂದು ಕಾರ್ಯಕರ್ತರ ಸಂಬಂಧ ಅಂತಲ್ಲ ಮತ್ತು ರಾಜಕೀಯವಾಗಲ್ಲ, ಒಂದು ಅಣ್ಣ ತಮ್ಮಂದರ ಒಂದು ಸಂಬಂಧವಾಗಿ ನನ್ನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ಮಹದೇವಪುರ ಅಂದರೆ ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟ ಕ್ಷೇತ್ರ. ನನ್ನ ಗುರುಗಳಾದಂಥ ಮಾನ್ಯ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿಯವರ ಗರಡಿಯಲ್ಲಿ ಪಳಗದಂಥವನು ನಾನು. ಏಕೆಂದರೆ ಇವತ್ತು ಅವರು ನನಗೊಂದು ಆಶೀರ್ವಾದ ಕೊಟ್ಟಿದ್ದಕ್ಕೆ ಇವತ್ತು ರಾಜಕೀಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಈಗ ನಾವು ಚಿಕ್ಕಬಳ್ಳಾಪುರ ತಗೊಂಡ್ರೆ ನನಗೆ ಅಲ್ಲಿ ಒಂದು ದೊಡ್ಡ ಶಕ್ತಿ ತುಂಬಲು ನಮ್ಮ ಹಾಲಿ ಸಂಸದರು ಸುಧಾಕರಣ್ಣ ಅವರು ಮಾಜಿ ಸಚಿವರಾಗಿದ್ದರವರು. ಈಗ ಅವ್ರದ್ದೊಂದು ದೊಡ್ಡ ಶಕ್ತಿ ಇದೆ ನನಗೆ. ಅವರು ತುಂಬ ಪ್ರೋತ್ಸಾಹ ಕೊಟ್ಟು ರಾಜಕೀಯದಲ್ಲಿ ಬೆಳೆಸೋದಕ್ಕೆ ತುಂಬ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮತ್ತು ಹಾಗೂ ನನಗೆ ಅರವಿಂದ್ ಲಿಂಬಾವಳಿ ಅವರು ಅಷ್ಟೇ, ಪ್ರತಿ ಸಲ ಅವರ ಮಾರ್ಗದರ್ಶನದಂತೆ ನಡೀತಾ ಇದ್ದೀನಿ ನಾನು. ಅವರ ಆಶೀರ್ವಾದ ಸದಾ ಯಾವಾಗೂ ನನಗಿರುತ್ತೆ. ಮತ್ತು ಅವರು ಯಾವತ್ತೇ ಆಗಲಿ ನನ್ನ ರಾಜಕೀಯಕ್ಕೆ ಕರ್ಕೊಂಬಂದಿದ್ದಾರೆ. ರಾಜಕೀಯದಲ್ಲಿ ಒಂದು ಬೂತ್ ಮಟ್ಟದಿಂದ ನಾನು ಬೆಳೆಸಿದ್ದಾರೆ ಅವರು. ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಅವರು ಒಂದು ದೊಡ್ಡ ಮಟ್ಟಕ್ಕೆ ಅವ್ರಿಗೂ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬಾಗೇಪಲ್ಲಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಸರ್? ಯಾಕಂತಂದರೆ ಬಾಗೇಪಲ್ಲಿನಲ್ಲಿ ಆ ಕುಟುಂಬದಲ್ಲಿ ನೀವು ಒಬ್ಬರು ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥವ್ರು ತಾವು. ಬಾಗೇಪಲ್ಲಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು? ಬಾಗೇಪಲ್ಲಿಯಲ್ಲಿ ಇವತ್ತೇನು ನಾನು ಹೋಗ್ತಾ ಇಲ್ಲ, ಕಾರಣಾಂತರಗಳಿಂದ ಕುಟುಂಬದ ಜೊತೆ ಸ್ವಲ್ಪ ಹೊರಗಡೆ ದೇವಸ್ಥಾನ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀನಿ. ಅದರಿಂದ ಬಾಗೇಪಲ್ಲಿಯಲ್ಲಿ ನಮ್ಮ ಕಾರ್ಯಕರ್ತರು ಹಾಗೂ ಎಲ್ಲ ಯುವಕರು ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಅಲ್ಲಲ್ಲಿ ಅವರ ಜಿಲ್ಲೆ ತಾಲೂಕಲ್ಲಿ. ಹಾಗೂ ಏನು ಬಾಗೇಪಲ್ಲಿಯಿಂದ ಅಷ್ಟು ದೂರದಿಂದ ಬಂದು ಇವತ್ತು ನಮ್ಮ ಸದಸ್ಯರುಗಳು, ಮಾಜಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಪ್ರತಿಯೊಬ್ಬರು ಸುಮಾರು ಅಲ್ಲಿಂದ ಬರಬೇಕಂದ್ರೆ 2-2.5 ಗಂಟೆ ಕಾಲಾವಕಾಶ ಬೇಕಾಗುತ್ತೆ. ಅವರು ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನನಗೆ ಹುಟ್ಟುಹಬ್ಬದ ಶುಭ ಹಾರೈಸಿದಾರೆ ಅಂದರೆ ನನಗೊಂದು ದೊಡ್ಡ ಮಟ್ಟಕ್ಕೆ ಒಂದು ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗೇನು ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೆ, ಹಾಗೂ ಏನು BBMP ಚುನಾವಣೆ ನಡೆಯುವಂಥದ್ದು ಒಂದು ವಾತಾವರಣ ಇದೆ. ಏನೆಲ್ಲ ಪಕ್ಷ ಸಂಘಟನೆಗೋಸ್ಕರ ಯಾವ ಒಂದು ರೀತಿ ತಯಾರಿ ಮಾಡ್ತೀರಾ ಸರ್ ತಾವು? ಈಗಿರೋ ಸರ್ಕಾರ ಎಲೆಕ್ಷನ್ ಯಾವಾಗ ಮಾಡುತ್ತೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾತಾಡೋಣ. ಈಗ ನಾನು ಚುನಾವಣೆದಾಗಲಿ ಎಲೆಕ್ಷನ್ದಾಗಿ ಏನೂ ಮಾತಾಡೋಕ್ಕೆ ಬಯಸೋದಿಲ್ಲ. ಹುಟ್ಟುಹಬ್ಬದ ದಿನ ಗಣೇಶ ಹಬ್ಬಕ್ಕೆ ಏನೊಂದು ಸಂದೇಶ? ಗಣಪತಿ ಕೂರಿಸ್ಲೇಬೇಕು, ಯಾಕಂದರೆ ಎಲ್ಲರಿಗೂ ಒಳ್ಳೇದದು. ಹಾಗಂದರೆ ನಾವು ಯುವಕರು ಎಲ್ಲರೂ ದೊಡ್ಡ ಮಟ್ಟಕ್ಕೆ ಕೂರಿಸ್ಬೇಕು ಗಣೇಶ ಅಂತ. ಒಂದು ಮನೆಯಲ್ಲಿ ಪರಿಸರ ಗಣೇಶ ಕೂರಿಸ್ತಾರೆ. ಆಚೆ ನಾವು ಯುವಕರನ್ನ ತಡೆಯೋಕ್ಕಾಗಲ್ಲ ಅಲ್ವಾ. ಅವರು ಇದೊಂದು ಹಬ್ಬ ಅಂದರೆ ಹಿಂದುತ್ವದು ಮತ್ತು ಒಂದು ದೊಡ್ಡ ಮಟ್ಟಕ್ಕೆ ಸಂಕೇತದಲ್ಲಿ ಒಂದು ಹಬ್ಬ ನಡೆಸುವಂಥದ್ದು. ಈಗಾಗಲೇ ಬಾಗೇಪಲ್ಲಿಯಲ್ಲಿ ಸಿದ್ಧತೆ ನಡೆಸ್ತಾ ಇದ್ದೀವಿ, ಎಲ್ಲೆಲ್ಲೇನೇನು ಹೆಂಗೆ ಮಾಡಬೇಕು ಹಬ್ಬ ಅಂತ. ಇಲ್ಲೂ ನಮ್ಮ ಬೆಲೇಂದ್ರಲ್ಲಿ ತಮಗೆಲ್ಲ ಗೊತ್ತಿದೆ, ಇಡೀ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಗಣಪತಿ ಹಬ್ಬ ಮಾಡ್ತಾ ಇದ್ದಿದ್ದು ನಮ್ಮ ಬೆಲೇಂದ್ರಲ್ಲಿ. ಅದನ್ನು ಅದೇ ಥರ ನಾವು ಹೋದ ಸಲ ಈ ಸಲ ಅಯೋಧ್ಯ ಇದರಲ್ಲಿ ಒಂದು ಥೀಮಲ್ಲಿ ಮಾಡಬೇಕು ಅಂತ ಅದನ್ನು ಮಾಡ್ತಿದ್ದಾರೆ. ಹಬ್ಬ ಅನ್ನೋದು ಎಲ್ಲರಿಗೂ ಒಂದು ದೊಡ್ಡ ಮಟ್ಟಕ್ಕೆ ಮನೆ ಹಬ್ಬ ಇದು. ಅದಕ್ಕೆ ಎಲ್ಲ ಯುವಕರು ಪ್ರೋತ್ಸಾಹದಿಂದ ಮಾಡ್ತಾರೆ. ಅವ್ರಿಗೆಲ್ಲ ಹುಷಾರಾಗೆ, ಯಾಕಂದರೆ ವಿಸರ್ಜನೆ ಟೈಮಲ್ಲಿ ಎಲ್ಲರೂ ಅನೇಕ ಇವೆಲ್ಲ ನಡೆದಿದ್ದಾವೆ. ಈ ಸರಿ ಆ ಥರದ್ದು ಯಾವುದು ನಡೀದಿರಾ ಎಲ್ಲರಿಗೂ ಒಳ್ಳೆಯದಾಗಲಿ, ಹುಷಾರಾಗಿ ಎಲ್ಲರೂ ಗಣಪತಿ ವಿಸರ್ಜನೆ ಮಾಡುವಾಗ ನಾವು ಭಗವಂತನ ಕೂರಿಸೋದು ಒಳ್ಳೆಯದಾಗಲಿ ಅಂತ ನಮ್ಮ ಮೋಜು ಮಸ್ತಿಗಾಗಲ್ಲ. ಎಲ್ಲ ಒಂದು ದೊಡ್ಡ ಮಟ್ಟಕ್ಕೆಲ್ಲ ನಾನು ಬಾಗೇಪಲ್ಲಿ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲರಿಗೂ ಹೇಳೋದಿಷ್ಟೇ, ವಿಸರ್ಜನೆ ಟೈಮಲ್ಲಿ ನಾವು ಗಣಪತಿನ ಯಾವ ಥರ ಶ್ರದ್ಧೆ ಭಕ್ತಿಯಿಂದ ಹಬ್ಬದ ದಿನ ಕೂರಿಸಿ ನಾವು ಭಗವಂತನ ಬೇಡ್ಕೊತೀವಿ, ಅದೇ ಥರ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ವಿಸರ್ಜನೆ ಟೈಮಲ್ಲೂ ನಾವು ಅದೇ ಥರ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅಂತ ತಮಗೆಲ್ಲ ವಿನಂತಿ ಮಾಡ್ತೀವಿ. ಸಮಾಜ ಸೇವಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಿಥುನ್ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಇವತ್ತು ಬೆಳ್ಳಂದೂರಿಗೆ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಅವರು ಸದಾ ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆಯಿಂದ ನಾವು
ಅವರು ಸದಾ ನಮ್ಮ ಜೊತೆ ಇರ್ತಾರೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜೊತೆ ಎಲ್ಲ ಅಣ್ಣ ತಮ್ಮನ ಥರ ಬಿಡಿಸ್ಕೊಂಡು ನಮಗೆಲ್ಲ ಒಳ್ಳೆಯ ಸಹಾಯ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಏನೇ ಕಷ್ಟ ಆದ್ರೂ ನಾವು ಯಾವುದೇ ಒಂದು ರೀತಿಯಲ್ಲಿ ಹಾಸ್ಪಿಟಲ್ದಾಗಿರಲಿ ಬೇರೆ ಯಾವುದೇ ಒಂದು ಸೇವಾ ಮನೋಭಾವ ಉಳ್ಳಂಥವರು ಅವರು ಸದಾ ನಮ್ಮ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ನಾನು.